ಹೋಗಿ ಬಂದ್ರಿ ಗ್ರೌಂಡ್ ಎಲ್ಲ ಕಡೆ ನೋಡಿದ್ರಿ ಇದೇ ಕರೆಕ್ಟ್ ಅದ ಅವು ಕರೆಕ್ಟ್ ಅವ ಇದು ಬಳ್ಳಾರಿಯಲ್ಲಿ ಅದು ಟಫ್ ಗ್ರೌಂಡ್ ಇದೆ, ಚೆನ್ನಾಗಿದೆ ಅಲ್ಲಿ ಆಟ ಆಡ್ಲಿಕ್ಕೆ. ಇದರಲ್ಲಿ ಪ್ಲೇಸ್ ಇಲ್ಲ, ನೀವು ಎಲ್ಲಿ ಕಡೆಗೆ ಎಲ್ಲಿ ಕಾಂಪಿಟೇಟ್ ಮಾಡಿರಲ್ಲ, ಈ ಗ್ರೌಂಡ್ ಕರೆಕ್ಟ್ ಅದ ಅವು ಕರೆಕ್ಟ್ ಅದ. ಇದೇನಿಲ್ಲ, ನಾವ್ ಇಲ್ಲಿ ಬಂದು ಆಡಿದ್ರೆ ಉಪಯೋಗ ಇಲ್ಲ, ಮನೇಲಿ ಆಡೋದು ಇನ್ನೂ ಉತ್ತಮ ಅಲ್ಲ. ಜಿಲ್ಲಾ ಕ್ರೀಡಾಂಗಣ ಅಂತ ಅನ್ನಲ್ಲ ಇದೆ, ಹೌದಾ? ಇಲ್ಲಿ ಏನದ ಎಲ್ಲ ಗಲೀಜು ಮತ್ತೆ ಇಲ್ಲಿರ್ತಕ್ಕಂಥ ಉಪಕರಣಗಳು ಒಳಗೆ ಬಂದಾವ. ನಿಮ್ ಕ್ರೀಡೆಗಳು ಪಟ್ಟ ಕೊಡ್ಬೇಕಂತ ಅವೆಲ್ಲ ತುಂಬಿ ಕೀಲಿಲ್ಲ, ಏನಿಲ್ಲ. ಅದನ್ನ ಒಳಗಿಟ್ಕೊಂಡು ಕೊಟ್ಟಿಲ್ಲ, ನಿಮ್ಮಂತರ ಕೊಟ್ಟಿಲ್ಲ. ನೀವೆಲ್ಲ ಸ್ವಂತ ಖರ್ಚಿನಲ್ಲಿ ತಂದು ಇವೆಲ್ಲ ಕಿಟ್ಗಳನ್ನ ತಗೊಂಡು ಆಡ್ತಾ ಇದ್ರಿ. ಇವ್ರ ಅಧಿಕಾರಿಗಳು ಇದ್ದನು ಸತ್ತಂಗ ಅದ್ರ ನಾಚಿಕೆ ಆಗ್ಬೇಕು ಅವ್ರಿಗೆ. ಇಲ್ಲೆಲ್ಲ ಬರೋಂಥ ಬಡವ್ರ ಮಕ್ಳು, ಇಲ್ಲಿ MLA ಮಿನಿಸ್ಟರ್ ಮಕ್ಳು ಆಡಲ್ಲ. ಅವ್ರಿದ್ರೆ ಅದು ಗ್ರೀನ್ ತಾನೇ ಇಲ್ಲಿ ಯಾರು ಆಡಲ್ಲ. ಎಲೆಕ್ಷನ್ದಾಗ ಮಾತ್ರ ನಮ್ಮನ್ ಬೇಕು, ಆಮೇಲೆ ಬಳಕೆ ಆದ್ಮೇಲೆ ನಮ್ಗೆ ಕ್ರೀಡಾಪಟು. ಈಗ ನಮ್ಮ ಜಿಲ್ಲೆ ಮೊದಲೇ ಶಿಕ್ಷಣ ಅಂತ ಕೊನೆ ಸ್ಥಾನದಾಗ ಅದ. ಮತ್ತೆ ಕ್ರೀಡಾಪಟುಗಳು ನಿಮ್ಗೆ ಸಹಕಾರ ಮಾಡಲ್ಲ, ನಿಮ್ಗೆ ಪ್ರೋತ್ಸಾಹ ಮಾಡಿದ್ರೆ ನೀವು ಬೆಳಕಿಗೆ ಬರ್ತೀರಿ. ನಿಮ್ಗೆ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಈ ಒಬ್ರು ನೀವು ಕ್ರೀಡಾಪಟು ರಾಜ್ಯ ರಾಷ್ಟ್ರ ಮಾಡ್ತಾರೆ ಹೋದ್ರಿ ಅಂದ್ರೆ ನಮ್ಮ ಜಿಲ್ಲೆಗೆ ಹೆಸರು ಬರ್ತದ. ಒಂದು ತಾಂಡದಾಗ ಇದ್ದಂತ ತಾಂಡದ ಹೆಸರು ಬರ್ತದ. ಇದು ಶ್ರಮ ಪಟ್ರ ಮಾತ್ರ ಮಾಡ್ಲಕ್ ಸಾಧ್ಯ ರೀ. ಬರೇ ಮನೆ ಕುಂತ್ರ ಕುಡಿದ್ರ ಗೋವಾ ತಿಂದ್ರೆ ಆಗಲ್ಲ. ಅಲ್ಲಿ ನೋಡ್ರಿ ಬೀರ್ ಬಾಟ್ಲೆಲ್ಲ ಒಳಗಡೆ ಬಿದ್ದಾವ. ನಿಮ್ ಕ್ರೀಡಾಪಟು ಏನ್ ಸಂದೇಶ ಇತ್ತು ಅದು ಕುಡಿದ್ರೆ ನೀವು ಕ್ರೀಡಾದಲ್ಲಿ ಇಂಥವೆಲ್ಲ ಕಾಂಪಿಟೇಟ್ ಮಾಡ್ಲಕ್ ಸಾಧ್ಯನಾ? ಒಳಗೆ ಬಾಟ್ಲಿ ಹಾಕ್ತಾರ, ಒಳಗಿರ್ಬೋದು ಸರ್. ಇದೇ ಗ್ರೌಂಡ್ ನಲ್ಲಿ ಪೋರ್ಚುಗೀಸ್ ಅಲ್ಲೇ ಹೋಗ್ಬಿಡ್ತಾರೆ. ಅದು ಖಾಲಿ ಚೂಚಿದ್ರ, ಕ್ರೀಡಾಪಟು ಖಾಲಿ ಗಿಲಿ ಚೂಚಿದ್ರ ಇದಕ್ಕ ನಾಳೆ ಆಡೋ ಟೈಮ್ನಾಗ ಇದು ಮೇವಿನ ಮೇಲೆ ಕಾಲಿಟ್ಟು ಸ್ಕಿಟ್ ಆಗಿಬಿದ್ರಿ, ಕಾಲಿಗಿಲು ಮುರಿದ್ರ ನಿನ್ನ ಫ್ಯೂಚರ್ ಏನಾಗ್ತದ್ರ ಸುಮಾರು 2 ತಿಂಗಳ ಹಾಸ್ಪಿಟ್ಲಿಗೆ ಬಿದ್ದಿರ್ಬೇಕು. ಮೊದಲೇ ಕಡು ಬಡವರು ಕೂಲಿ ಮಾಡ್ರ, ಮತ್ತೆ ಮಳೆ ತೆಗೆಲ್ಲ ಬೆಳೆ ಹಾಳಾಕೇಶ ರೈತರಿಗೆ ಕಂಗಾಲಾಗಿದಾರೆ. ಅಂತ ಸಮಯದಲ್ಲಿ ಇವು ಅಧಿಕಾರಿಗಳು ಒಬ್ಬರು ಇಲ್ಲಿ ಬರೋದಿಲ್ಲ, ಹೋಗೋದಿಲ್ಲ. ಅಂದ್ರೆ ಇದಕ್ಕೇನದ, ಇವರಿಗೆ ಚಳಿ ಬಿಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಿದೀವಿ. 24 ಅದ್ರಾಗಿರ್ತಕ್ಕಂಥ ಸಾಮಗ್ರಿಗಳು ವಾಲಿಬಾಲ್ ಆಗಿರ್ಬೋದು, ಯಾವ್ದು ಬಾಸ್ಕೆಟ್ ಬಾಲ್ ಆಗಿರ್ಬೋದು, ಯಾವ್ಯಾವ ಅಳವಡಿಸ್ಬೇಕು. ಅವನು ಆಗ್ಲಿಲ್ಲ ಅಂತಂದ್ರೆ ಆ ಜಾಗದಾಗ ಅವ ಅಧಿಕಾರಿ ಇರ್ಲಕ್ಕ ಲಾಯಕ್ಕಿಲ್ಲ. ಅವನಿಗೆ ಕಚೇರಿ ಬೇಡ, ರೂಮ್ ಬೇಡ, AC ಕಾರ್ ಬೇಡ, ಅವ್ನ ಪಗಾರ ತಗೋಬೇಡ. ಅವ್ನು ತಗೊಂಡ್ ಹೋಗಿ ಮುನ್ಸಿಪಾಲ್ಟಿಗೆ ಹಾಕಂತ ಹೇಳ್ತೀನಿ. ಟೀಚರ್ ಮುನ್ಸಿಪಾಲ್ಟಿಗೆ ಹಾಕಿದ್ರೆ ಅಂತ ಮುಂಜಾನೆ 5 ಗಂಟೆಗೆ ಕಸ ಬೆಳೆಯಾರ ಅಂತ ತಿನ್ನಲಿ ನಾಚಿಕೆ ಆಗ್ಬೇಕು ಅವ್ರಿಗೆ. ಏನ್ರಿ ನಮ್ಮ ಜಿಲ್ಲೆ ಕೊನೆ ಜಿಲ್ಲೆ, 32ನೇ ಜಿಲ್ಲೆ, ಕೊನೆ ಜಿಲ್ಲೆಯನ್ನ ಇದಕ್ಕೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಮಾಡಿ. ಇಷ್ಟು ಜಾಗ ಸಿಗದೆ ಅಪರೂಪ ನಮ್ಗಲ್ಲಿ ಸಿಟಿಯಲ್ಲಿ. ಕೋಟಿ ಆಸ್ತಿ. ಇದನ್ನ ತಿಂಗಳ ಇದಕ್ಕೆ ಆಕ್ಚುಲಿ ಮೇಂಟೆನೆನ್ಸ್ ದುಡ್ಡು ಬರ್ತದ. ತಿಂಗಳ ಇವು ಸಾಮಗ್ರಿಗಳು ಬರ್ತಾವ. ಯಾರ್ಯಾರಿಗೆ ಮಾರ್ಕೊಂತ ನನಗೆ ಗೊತ್ತಿಲ್ಲ. ನಾವು ಕೀಲಿಲ್ಲ, ಯಾವನ ಕಳ ಮಾಡ್ಕೊಂಡ್ರೆ ಜವಾಬ್ದಾರಿ ಯಾರು? ದುಡ್ಡು ಯಾರು? ನಾವೆಲ್ಲ ಕಟ್ಟಿದ್ದು. ನೀವು ಬಾಲ್ ತೊಗೊಂಡ್ರಿ ಟ್ಯಾಕ್ಸ್ ಕಟ್ತೀರಿ, ಶೂ ತೊಗೊಂಡ್ರಿ ಟ್ಯಾಕ್ಸ್ ಕಟ್ತೀರಿ, ಬಟ್ಟೆ ತೊಗೊಂಡ್ರೆ ಟ್ಯಾಕ್ಸ್ ಕಟ್ಬೇಕು. ನಮ್ಮ ಟ್ಯಾಕ್ಸ್ನ ಅಮೌಂಟ್ನಲ್ಲಿ ಅವರೆಲ್ಲ ಮಜಾ ಮಾಡ್ತಾರಲ್ಲ, ಅಂಥವ್ರಿಗೆ ನಾವು ಸೆಗ್ನ್ ಮಾಡಬೇಕು. ಅವ್ರಿಗೆ 24 ತಾಸು ನಾವು ನಿನ್ನೆ ಲೊಕೇಶನ್ 24 ತಾಸು ವಾರ್ನಿಂಗ್ ಕೊಟ್ಟಿವಿ. ಇವತ್ತು ಪತ್ರಿಕೆ ಟಿವಿದಲ್ಲೆಲ್ಲ ಸುದ್ದಿ ಕೊಟ್ಟಿವಿ. ಅದ್ರೊಳಗೆ ಎಚ್ಚೆತ್ಕೊಂಡು ನಿಮ್ಗೆಲ್ಲ ಸಪೋರ್ಟ್ ಮಾಡಿದ್ರೆ ಸರಿ. ಇಲ್ಲದಿದ್ರೆ ನಾವೆಲ್ಲ ಕಲ್ತದು ಕ್ರೀಡಾಂಗಣ ಮುಂದೆ ಇರ್ತಕ್ಕಂಥ ರಸ್ತೆನ 2 ಕಡೆಗೆ ಹಗ್ಗ, ಇದು ಯಾವ್ದೋ ವಾಲಿಬಾಲ್ದ ಕಿಟ್ಟ ಅದಾದಲ್ಲ ನೆಟ್, ಅಚ್ಚ ಕಿಚ್ಚ ಕಟ್ಟಿಗೆ ಬಂದ್ ಮಾಡಮ್ರಿ. ಅದು DC ಅವ್ರು ಬರ್ತಾರ, MLA ಮಿನಿಸ್ಟರ್ ಬರ್ತಾರ, ಅವ್ರು ಏನ್ ಮಾಡ್ತಾರ ಅವ್ನ ಮ್ಯಾಗ ಕ್ರಮ ಕೈಗೊಳ್ಳು. ಅದು ಮುಲಾಜಿನೇ ಬೇಡ. ಇಲ್ಲಿ ಪ್ರಾಕ್ಟೀಸ್ ಮಾಡೋದು ಒಂದ್ ದಿವ್ಸ ಹಾಳಾದ್ರೂ ಬರಲ್ಲ. ನಮ್ಲಿಂತ ಇನ್ನ ನಿಮ್ ಹಿಂದ ಬರ್ತಕ್ಕಂಥ ಪೀಳಿಗೆಗೆ ಅವ್ರಿಗೆ ಹೆಲ್ಪ್ ಆಗ್ಬೇಕು. ನಮ್ಲಿಂತ ಗೊತ್ತಾಯ್ತಿಲ್ಲ, ನಮ್ಗೆ ಆಗತ್ತ ಅನ್ನೋದಕ್ಕಿಂತ ನಮ್ ಹಿಂದಿದ್ದರಿಗೆ ಅನುಕೂಲ ಆಗ್ಬೇಕು. ಅದು ಮಾಡ್ತಕ್ಕಂಥ ಕೆಲ್ಸಕ್ಕೆ ನಾವೆಲ್ಲರೂ ಮುಂದಾಗನ. ಆ ಲೋಕೇಶ್ ಅದೇ ಮಾತಾಡಿ ಮೊನ್ನೆನೆ 24 ತಾಸು ವಾರ್ನಿಂಗ್ ಕೊಡೋಣಪ್ಪ, ಗಡ್ಬಡ್ ಮಾಡ್ಬೇಡ. ಯಾಕಂದ್ರೆ ಪೊಲೀಸ್ ಪರ್ಮಿಷನ್ ತಗೊಂಡ್ ಮಾಡ್ಬೇಕು. ಸುಮ್ಕೆ ರೋಡ್ ಬಂದ್ ಮಾಡಂಗಿಲ್ಲ. ಕಾನೂನು ಅದಕ್ಕೊಂದು ನಮಗನ್ ತಂದು ಕೇಸ್ ಹಾಕ್ತಾರೆ. ನೀವೆಲ್ಲ ಮುಂದೆ ನಾಳೆ ತೊಂದ್ರೆ ಆತಾವ. ಅದ್ರಸ್ಲಾಗ ಈಗೆಲ್ಲ ಮೊನ್ನೆ RS ಕಿರಿಕಿರಿ ಅದಕ್ಕೆಲ್ಲ ಪರ್ಮಿಷನ್ ಮಾಡ್ಬೇಕು ಸರ್ಕಾರ ಸ್ಥಳದಲ್ಲಿ ಅಂತ ಆದೇಶ ಆಗ್ಯದ. ನಾವು ಕಾನೂನು ಪ್ರಕಾರ ಹೋಗಮ್ಮ. ನಾವು ಅವ್ರ ವಿರುದ್ಧ ಬೇಡ.